ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಎಲ್ರದ್ದು ಊಟ ಆಯ್ತಾ? ಹ್ಞೂ ಅಮ್ಮಾಜಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ನೀವು ಲೇಟ್ ಆಗತ್ತೆ ಅಂದ್ರಲ್ಲ, ಅದಕ್ಕೆ ಎಲ್ಲರೂ ಊಟ ಮಾಡಿದ್ವಿ. ಒಳ್ಳೇದಾಯ್ತು. ಅಮ್ಮಾಜಿ, ಅದು ಇವ್ರು ಹೇಳಿದ್ರು ನನ್ಗೀಗಾಗಿದೆಯಲ್ಲ, ಅದಕ್ಕೆ ಏನೋ ಗ್ರಹಚಾರ ಇದೆ, ಅದೇ ಕಾರಣ ಅಂತ. ಅದಕ್ಕೆ ಶಾಂತಿ ಮಾಡಿಸ್ಬೇಕು ಅಂತ ನಿರ್ಧಾರ ಆಗಿದೆಯಲ್ಲ. ಶಾಂತಿ ಮಾಡ್ಸೋಣ. ಹಾ, ನಾನೇನೇ ಒಳ್ಳೆ ದಿನ ಅಂತೆ. ಹೆಂಡತಿ ಗಂಡಂಗೆ ಒಳ್ಳೇದಾಗಬೇಕು ಅಂತ ಉಪವಾಸ ವ್ರತ ಮಾಡಿದ್ರೆ ಗಂಡಂಗೆ ತುಂಬ ಶ್ರೇಯಸ್ಸಂತೆ. ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗ್ಬಿಡತ್ತಂತೆ. ಅಮ್ಮಾಜಿ, ಪದ್ಮಿನಿ ನಂದನ್ಗೋಸ್ಕರ ಉಪವಾಸ ವ್ರತ ಮಾಡಿದ್ರೆ ಹೇಗೆ? ನನಗೂ ಹಾಗೆ ಅನಿಸುತ್ತೆ. ಆದರೆ ಇದೆಲ್ಲ ಹೇಳಿ ಮಾಡಿಸೋ ಅಂಥದ್ದೆಲ್ಲ ಅವ್ರ ಮನಸ್ಸಿಗೆ ಬರಬೇಕು ಅಲ್ವಾ ಅಮ್ಮಾಜಿ? ನೀವು ಹೇಳ್ತಾರೋ ಸರಿಯಾಗೇ ಇದೆ. ಈ ಪೂಜೆ ವ್ರತಗಳೆಲ್ಲ ಇಷ್ಟಪಟ್ಟು ಮಾಡಿದಾಗಲೇ ಒಳ್ಳೆ ಫಲಗಳು ಸಿಗೋದು. ಇಂಥದ್ರಲ್ಲೆಲ್ಲ ಪದ್ಮಿನಿಗೂ ಆಸಕ್ತಿ ಜಾಸ್ತಿ, ನಂಬಿಕೆ ಇದೆ. ನಾನು ಹೇಳಿದ್ರೆ ಅವಳು ಖಂಡಿತ ಈ ವ್ರತನ ಬಾರಿ ಮಾಡ್ತಾಳೆ. ನಾಳೆಯಿಂದ ಉಪವಾಸ ಇರೋದಕ್ಕೆ ರೆಡಿ ಆಗು ಪದ್ಮಿನಿ. ಆದರೆ ಪದ್ಮಿನಿ ಈ ವ್ರತ ಮಾಡೋದು ಬೇಡ. ಯಾಕಮ್ಮಾಜಿ? ಅವಳು ನಂದನ್ ಕೆಲಸದಲ್ಲಿ ಎಲ್ಲದರಲ್ಲೂ ನೆರವಾಗ್ತಿದ್ದಾಳೆ. ಪಾಪ ಸ್ವಲ್ಪ ಹೊತ್ತು ಪುರ್ಸೋತಿರೋದಿಲ್ಲ. ಊಟ ನಿದ್ದೆ ಎಲ್ಲ ಬಿಟ್ಟು ಮಾಡ್ತಿರುವಾಗ ನಾವು ಉಪವಾಸ ಇರೋ ಅಂತ ಹೇಳೋದು ಎಷ್ಟು ಸರಿ? ನಾವು ಹೇಳಿದ್ರು ಅವಳಿಗೆ ಮಾಡೋದಕ್ಕಾಗತ್ತಾ? ಅದಕ್ಕೆ ಇಂಥ ಪರಿಸ್ಥಿತಿಲಿ ಅವಳು ವ್ರತ ಮಾಡೋದು ಬೇಡ. ಮೊದಲು ನಂದನ್ ಹುಷಾರಾಗಲಿ, ಆಮೇಲೆ ಒಂದು ದಿವಸ ಹೇಳ. ಸರಿ ಅಮ್ಮಾಜಿ. ಚಂಚಲ, ಒಂದು ನಿಮಿಷ. ನಾಳೆ ಹೇಗಿದ್ರೂ ಒಳ್ಳೆ ದಿವಸ ಅಂತ ನೀನೇ ಹೇಳಿದೆ. ನಿನ್ನ ಗಂಡನ ಒಳ್ಳೇದಕ್ಕೋಸ್ಕರ ನೀನು ಈ ವ್ರತನ ಮಾಡು. ನಾನಾ? ನೀನಷ್ಟೇ ಅಲ್ಲ ಜಯಂತಿ, ನೀನು ಮಾಡು. ಗಂಡನಿಗೋಸ್ಕರ ಹೆಂಡತಿ ಉಪವಾಸ ವ್ರತ ಪೂಜೆಗಳನ್ನೆಲ್ಲ ಮಾಡಿದ್ರೆ ಅವನ ಆಯುಸ್ಸು ಆರೋಗ್ಯ ವೃದ್ಧಿ ಆಗತ್ತೆ. ಮುಂದೆ ಅವನಿಗೆ ಏನೇ ತೊಂದರೆ ತಾಪತ್ರೆಗಳಿದ್ರೂ ಅದೆಲ್ಲವೂ ನಿವಾರಣೆ ಆಗತ್ತೆ. ಇನ್ನು ನಾಳೆ ಏನು ಅಡುಗೆ ತಿಂಡಿ ಎಲ್ಲ ಮಾರಕ್ಕೆ ಹೋಗಬೇಡಿ. ಹಣ್ಣು ಹಂಪಲು ನೀರು ಇಷ್ಟೇ ಸಾಕು. ನಾಳೆ ನನಗೂ ಅಷ್ಟೇ, ಊಟ ಬೇಡ. ಈ ಮನೆ ಒಳ್ಳೆಯದಕ್ಕೋಸ್ಕರ ನಾಳೆ ಒಂದಿನ ನಾನು ಉಪವಾಸ ಇರ್ತೀನಿ. ಏನ್ ಕರ್ಮ ಆತೆ ಇದು? ಅಲ್ಲ, ನಂಗೆ ಈ ಪಾಠ ಬೇಕಿತ್ತಾ? ಆ ಪದ್ಮಿನಿನ ಉಪವಾಸ ಇಡೋಣ ಅಂತ ಹೋದ್ರೆ ಈಗತ್ತು ನನ್ನ ತಲೆಗೆ ಬಂದಿದೆ. ಚಂಚಲ, ಒಂದು ತಿಳ್ಕೊ, ನೀನು ಆ ಪದ್ಮಿನಿಗೆ ಏನೇ ಮಾಡಕ್ಕೆ ಹೋದ್ರು ಅದು ನಿನಗೆ ಉಲ್ಟಾ ಹೊಡಿತಾ ಇದೆ. ನೋಡಿ ಅತ್ತ, ಈಗ ದಿನ ಪೂರ್ತಿ ಹಣ್ಣು ತಿನ್ಕೊಂಡೇ ಇರಬೇಕು. ಯಾಕತ್ತೆ ಹೀಗೆ? ಚಂಚಲ, ನೀ ಪಾಡ್ ಪಡೋದಲ್ಲದೆ ನನ್ನನ್ನು ಸಿಕ್ಕಾಕ್ಸ್ತೀಯ. ಇನ್ನು ಡಬ್ಬ ಐಡಿಯಾಯಿಂದ ನಾನು ಇಡೀ ದಿನ ನೀರು ಕುಡ್ಕೊಂಡೇ ಇರ್ಬೇಕು ನೋಡು. ನನ್ಗೇನು ಗೊತ್ತಿತ್ತತ್ತೆ ಅಮ್ಮಾಜಿ ಹೀಗೆ ಹೇಳ್ತಾರೆ ಅಂತ? ಆ ಪದ್ಮಿನಿಗೆ ಕಾಟ ಕೊಡಬೇಕು ಅಂತ ಏನೆಲ್ಲ ಪ್ಲ್ಯಾನ್ ಮಾಡಿದೆ ನಾನು. ಆದರೆ ಎಲ್ಲ ಫ್ಲಾಪ್ ಆಯಿತು. ಆದರೆ ಈಗ ವ್ರತ ಗೀತೆ ಹೆಸರಲ್ಲಿ ಅಮ್ಮಾಜಿ ನನ್ನ ಮಾತು ಕೇಳೋ ಹಾಗೆ ಮಾಡೋಣ ಅಂದ್ಕೊಂಡೆ. ಆದರೆ ಆ ಪ್ಲ್ಯಾನು ಫ್ಲಾಪ್ ಆಗ್ತಿದೆ. ಹೋಗ್ಲಿ ಬಿಡು, ಇವತ್ತೊಂದಿನ ತಾನೇ ಹಣ್ಣೋ ಪಣ್ಣೋ ತಿನ್ಕೊಂಡಿದ್ರೆ ಆಯಿತು. ಹಣ್ಣು ತಿನ್ನೋಕೆ ನನಗೇನು ಬೇಜಾರಿಲ್ಲ ಅತ್ತೆ. ಆದರೆ ಆ ಪದ್ಮಿನಿ ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾಳಲ್ಲ, ಅದೇ ನನಗೆ ಹೊಟ್ಟೆ ಉರಿತಾ ಇರೋದು. ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡೆ ತಿಂತಾಳೆ. ಅವಳು ಎಲ್ಲಿದ್ದಾಳೀಗ? ನಂದನ್ ಜೊತೆ ಹೋಗ್ತಾ ಇದ್ದಾಳೆ. 4 ದಿನ ಆದಮೇಲೆ ಡಾಕ್ಟ್ರು ಬರಕ್ಕೆ ಹೇಳಿದಾರಂತೆ, ಅದಕ್ಕೆ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಮಾವ,
ಇವ್ರ ಎಕ್ಸ್ರೇ ರಿಪೋರ್ಟು ಮತ್ತು ಡಾಕ್ಟರ್ ಬರ್ಕೊಟ್ಟಿನ ಮಾತ್ರೆ ಚೀಟಿ ಬಿಲ್ ಎಲ್ಲ ತೊಗೊಂಡಿದ್ದೀನಿ. ನಾನು ಮತ್ತೇನಾದರೂ ಮರ್ತನಾ? ಇಲ್ಲಮ್ಮ, ಎಲ್ಲ ತಗೊಂಡಿದ್ಯಾ? ಅಪ್ಪ, ಹಾಸ್ಪಿಟ್ಲಿಗೆ ನಾನು ನೀವು ಹೋಗಿ ಬರೋಣ. ಪದ್ಮಿನಿ ಯಾಕೆ? ಇಲ್ಲ ಇಲ್ಲ, ನಾನು ಬಂದೇ ಬರ್ತೀನಿ. ಹ್ಞೂ ಕಣೋ, ಅವಳು ಬರಲಿ, ನಿನ್ಗೇನು ಸಮಸ್ಯೆ? ನೋಡು, ನಿನ್ನ ಹೆಂಡತಿ ಅವಳು ಬರಲೇಬೇಕು. ಅಲ್ಲಪ್ಪ, ಅವಳು ಯಾಕೆ ಸುಮ್ಮನೆ ಅಂತ. ನಾನಂತೂ ಬಂದೇ ಬರ್ತೀನಿ. ಡಾಕ್ಟರ್ ಹತ್ರ ನಾನು ಇವತ್ತೆಲ್ಲ ಹೇಳ್ತೀನಿ. ನೀವು ನನ್ನ ಹೆಲ್ಪ್ ತೊಗೊಂಡು ನಡೆಯಲ್ಲ, ಮತ್ತು ಎಲ್ಲ ಕೆಲಸನೂ ನೀವೇ ಮಾಡ್ಕೊಳಕ್ಕೆ ನೋಡ್ತೀರಾ, ಸ್ವಲ್ಪನೂ ಕಾಳಜಿ ಮಾಡ್ಕೋತಿಲ್ಲ ಅನ್ನೋದೆಲ್ಲ ನಾನು ಇವತ್ತು ಹೇಳ್ತೀನಿ. ಸರಿ, ಹೊರಡೋಣವಾ? ಪದ್ಮಿನಿ, ನೀನು ನಂದನ್ನ ಕರ್ಕೊಂಬಾ, ನಾನು ಕಾರ್ ತೆಗಿತೀನಿ. ವೀರೇಂದ್ರ, ಅಮ್ಮಾಜಿ, ಯಾವ ಕಡೆ ಹೊರಟ್ರಿ? ಅದೇ ಅಮ್ಮಾಜಿ, 4 ದಿನ ಆದಮೇಲೆ ಚೆಕಪ್ಗೆ ಕರ್ಕೊಂಡು ಬನ್ನಿ ಅಂತ ಡಾಕ್ಟರ್ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಓಹೋ, ಹೋಗಿ ಬರ್ತೀನಿ ಅಜ್ಜಿ. ಹೋಗಿ ಬರ್ತೀವ ಅಮ್ಮಾಜಿ. ಹುಷಾರು. ವೀರೇಂದ್ರ, ಅಮ್ಮಾಜಿ. ಇವತ್ತು ಡೇಟ್ 20 ಅಲ್ವಾ? ಹೌದು ಅಮ್ಮಾಜಿ. ನನಗೆ ಬರ್ತೇ ಹೋಗಿತ್ತು. ಇವತ್ತು ನನಗೆ ಒಂದು ಮುಖ್ಯವಾದ ಮೀಟಿಂಗ್ ಇದೆ. ನಾನೊಬ್ಬಳೇ ಹೋಗೋದಕ್ಕಾಗಲ್ಲ. ನರೇಂದ್ರನೂ ಮನೇಲಿಲ್ಲ. ನೀನು ಬೇರೆ ಇವ್ರ ಜೊತೆ ಹೊರಟಿದ್ಯಾ? ಒಂದು ಕೆಲಸ ಮಾಡ್ತೀಯಾ? ನೀನು ನನ್ನ ಜೊತೆ ಬಂದ್ಬಿಡಿ ವೀರೇಂದ್ರ. ಸರಿ ಅಮ್ಮಾಜಿ, ಆದರೆ ಡಾಕ್ಟರ್ ಹತ್ರ ಹೇಗಿದ್ರು ಪದ್ಮಿನಿನೂ ಹೊರಟಿದ್ದಾಳಲ್ವಾ, ಇವಳೇ ಕರ್ಕೊಂಡು ಹೋಗ್ತಾಳೆ ಅಲ್ವಾ ಪದ್ಮಿನಿ? ಹ್ಞೂ ಅಮ್ಮಾಜಿ. ನಂದನ್, ಪದ್ಮಿನಿ ಇಬ್ಬರು ಹುಷಾರಾಗಿ ಹೋಗ್ಬಿಡ್ತಾನೆ. ಅಮ್ಮಾಜಿ, ನಾನೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ಗಂಡನಿಗೋಸ್ಕರ ಹೆಂಡತಿ ಉಪವಾಸ, ವ್ರತ, ಪೂಜೆಗಳನ್ನೆಲ್ಲ ಮಾಡಿದ್ರೆ ಅವನ ಆಯುಸ್ಸು, ಆರೋಗ್ಯ ವೃದ್ಧಿ ಆಗತ್ತೆ. ಮುಂದೆ ಅವನಿಗೆ ಏನೇ ತೊಂದರೆ ತಾಪತ್ರೆಗಳಿದ್ರೂ ಅದೆಲ್ಲವೂ ನಿವಾರಣೆ ಆಗತ್ತೆ. ಅವ್ರೆ, ನನ್ನ ಉದ್ದೇಶ ಬೇರೆ ಏನೂ ಅಲ್ಲ. ನಂದನವರು ಕಟ್ಟಿರೋ ತಾಳಿ ನನ್ನ ಕುತ್ತಿಗೆಲೈತೆ. ಶಾಸ್ತ್ರದ ಪ್ರಕಾರ ಈ ವ್ರತನ ನಾನೇ ಮಾಡಬೇಕು. ಹಂಗಂತ ನಾನೇನು ಅವ್ರ ಹೆಂಡತಿ ಅಲ್ಲ. ಆದರೂ ಈ ವ್ರತನ ನಾನೇ ಮಾಡ್ತೀನಿ. ಮಾಡದೇ ಇದ್ರೆ ನಂದನವ್ರಿಗೆ ಶ್ರೇಯಸ್ ಸಿಕ್ಕಕ್ಕಿಲ್ಲ. ನಂದನವರು ಅಕ್ಕ ಖುಷಿಯಾಗಿ ಬದುಕಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಇದ್ರಾಗೆ ಏನಾದರೂ ತಪ್ಪಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೋದು ಅವ್ರೆ. ನಾನಿವತ್ತು ಇಡೀ ದಿನ ಉಪವಾಸ ಇರ್ತೀನಿ. ನಂದನವರು ಬೇಗ ಹುಷಾರಾಗಲಿ. ಹಾಗೆ ಅವ್ರಿಗೆ ಅಕ್ಕನ ಮೇಲಿರೋ ಕೋಪನೂ ಬೇಗ ಕಮ್ಮಿ ಆಗಲಿದೆ ಅವ್ರೆ. ಅಮ್ಮಾಜಿ, ನಾನು ರೆಡಿ, ಹೊರಡೋಣವಾ? ಯಾವ ಕಡೆ? ಅದೇ ಮೀಟಿಂಗ್ ಅಂದ್ರಲ್ಲ. ಯಾವ ಮೀಟಿಂಗೂ ಇಲ್ಲ. ಮೀಟಿಂಗ್ ಇಲ್ವಾ? ಅಂದರೆ ಮೀಟಿಂಗ್ ಕ್ಯಾನ್ಸಲ್ ಆಯ್ತಾ ಅಮ್ಮಾಜಿ? ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ ಥ್ರೂ ಕನೆಕ್ಟ್ ಆಗ್ತಾ ಇದ್ದೀವಾ? ಮೀಟಿಂಗೇ ಇರಲಿಲ್ಲ, ನಾನೇ ಸುಳ್ಳು ಹೇಳಿದೆ. ಸುಳ್ಳ? ನನಗೇನು ಅರ್ಥ ಆಗ್ತಾ ಇಲ್ಲ ಅಮ್ಮಾಜಿ, ಯಾಕೆ ಈ ಥರ ಹೇಳಿದ್ರಿ? ನಾನು ಯಾವತ್ತೂ ಒಂದು ಸುಳ್ಳು ಹೇಳ್ದವನಲ್ಲ. ಆದರೆ ಇವತ್ತು ಪದ್ಮಿನಿ ನಂದನ್ಗೋಸ್ಕರ ಒಂದು ಚಿಕ್ಕ ಸುಳ್ಳು ಹೇಳಿದೆ. ನಂದನ್ ಪದ್ಮಿನಿ ಜಗಳ ಇನ್ನೂ ಮುಗ್ದಿಲ್ಲ ಅನ್ಸುತ್ತೆ. ನಮ್ಮೆಲ್ಲರ ಎದುರುಗಡೆ ಸುಮ್ಮನೆ ಖುಷಿ ಖುಷಿಯಾಗಿರೋ ಥರ ಇದ್ದಾರೆ ಅಷ್ಟೆ. ಎಲ್ಲಿ ತನಕ ನಾವು ಯಾರಾದರೂ ಅವ್ರ ಜೊತೇಲಿ ಇರ್ತೀವೋ ಅಲ್ಲಿ ತನಕನೂ ಅವರಿಬ್ಬರ ಮಧ್ಯೆ ಇದ್ದ ಮನಸ್ತಾಪ ದೂರ ಆಗೋದಿಲ್ಲ ವೀರೇಂದ್ರ. ಅವರಿಬ್ಬರ ಮಧ್ಯೆ ನಾವೇ ಗೋಡೆ ಆಗಿ ಅವ್ರ ಅಂತರನ ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಅವರಿಬ್ಬರೇ ಸಮಯ ಕಳಿಬೇಕು ಅನ್ನೋದು ನನಗೆ ತುಂಬ ಅಗತ್ಯ ಅನ್ನಿಸ್ತು. ಇವತ್ತು ಅವರಿಬ್ಬರು ಜಗಳ ಮಾಡ್ತಾರಾ? ಮಾಡ್ಕೊಳ್ಳಿ. ಅಥವಾ ಮನಸ್ಸು ಬೆಚ್ಚಿ ಮಾತಾಡ್ತಾರಾ? ಮಾತಾಡ್ಕೊಳ್ಳಿ. ಇಲ್ಲ ಮೌನದಲ್ಲೇ ರಾಜಿ ಆಗ್ತಾರಾ? ಆಗಲಿ.
ಒಟ್ಟಿನಲ್ಲಿ ಅವ್ರ ಜಗಳನ ಮರೆತು ಇಬ್ಬರು ಖುಷಿಯಾಗಿರ್ಬೇಕು ಅಷ್ಟೇ ನನ್ನ ಉದ್ದೇಶ. ಅಮ್ಮಾಜಿ, ನನಗಿದೆಲ್ಲ ಗೊತ್ತೇ ಆಗಲಿಲ್ಲ. ನಂದನ್ನ ಕರ್ಕೊಂಡು ಡಾಕ್ಟರ್ ಹತ್ರ ಹೊರಟಿದ್ದೆ, ನೀವು ಮೀಟಿಂಗ್ ಇದೆ ಅಂದಿದ್ದಕ್ಕೆ ರೆಡಿಯಾಗಿ ಬಂದೆ. ದೊಡ್ಡವರಾಗಿ ಈ ಸೂಕ್ಷ್ಮಗಳನ್ನ ನಾವೇ ಅರ್ಥ ಮಾಡ್ಕೋಬೇಕು ವೀರೇಂದ್ರ. ಹೋಗು, ಈ ಕಿಟ್ಟನ್ನು ಎತ್ತಿಟ್ಟು ಬಟ್ಟೆ ಬದಲಾಯಿಸ್ಕೊ. ಇವತ್ತು ಮೀಟಿಂಗು ಈಟಿಂಗು ಏನೂ ಇಲ್ಲ. ಮೀಟಿಂಗ್ ಇಲ್ಲ ಸರಿ, ಆದರೆ ಈಟಿಂಗ್ ಯಾಕಿಲ್ಲ ಅಮ್ಮಾಜಿ? ಓ, ನಿನಗೆ ಗೊತ್ತಿಲ್ಲ ಅಲ್ವಾ? ಇವತ್ತು ಮನೆ ಹೆಂಗಸರೆಲ್ಲ ಅವ್ರ ಗಂಡಂದರ ಶ್ರೇಯಸ್ಸಿಗೆ ಉಪವಾಸ ಮಾಡ್ತಾ ಇದ್ದಾರೆ. ಇನ್ನು ನಾನೊಬ್ಳು ಏನು ಊಟ ಮಾಡೋದು ಅಂತ ನಾನು ಉಪವಾಸ ಮಾಡ್ತಾ ಇದ್ದೀನಿ. ಬನ್ನಿ ನಂದನ್ ಅವರೇ, ಒಳಗಡೆ ತುಂಬ ದೂರ ನಡಿಬೇಕು. ನನ್ನ ಕೈ ಇಟ್ಕೊಳ್ಳಿ. ಬೇಕಾಗಿಲ್ಲ. ಅಯ್ಯೋ, ಇಲ್ಲಿ ತನಕ ಜೊತೆಲೇ ಬಂದು ಈಗ ಬೇಡ ಅಂದರೆ ಸುಮ್ಮನೆ ನಾನು ಹೇಳಿದ ಮಾತು ಕೇಳಿ. ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ಹಾಂ, ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಡಾಕ್ಟರ್ ಹತ್ರ ನಾನು ಒಬ್ಬನೇ ಹೋಗ್ತೀನಿ, ನೀನು ಇಲ್ಲೇ ಇರು. ನೀನು ನನ್ನ ಜೊತೆ ಬರಬೇಡ ಅಷ್ಟೇ. ಛೇ, ನಂದನ್ ಅವ್ರ ಕೋಪ ಸ್ವಲ್ಪನೂ ಇಳ್ದಿಲ್ಲ. ಅತ್ಯವ್ವ ಹೇಳಿದ್ದೆಲ್ಲ ಮಾಡಿದೆ. ಅವ್ರು ಹೇಳಿದ್ರು ಅಂತ ಅಲ್ಲ, ಮನಸಾರೆ ನಂದನ್ ಅವ್ರಿಗೆ ಸಹಾಯ ಮಾಡಿದೆ. ಆದರೂ ನನ್ನ ಕ್ಷಮಿಸೋದಿರಲಿ. ನನ್ನ ಮೇಲೆ ಇಷ್ಟು ಕನಿಕರನೂ ಬರಲಿ ಇವಲ್ಲ ಅವ್ರಿಗೆ. ಏನೇ ಆದರೂ ನನ್ನ ಕ್ಷಮಿಸ್ಬಾರ್ದು ಅಂತ ಮನಸ್ಸನ್ನ ಕಲ್ಲು ಮಾಡ್ಕೊಂಡಿದ್ದಾರ. ಹಾಗಿದ್ರೆ ನಂದನ್ ಅವರು ನನ್ನಿಂದ ಶಾಶ್ವತ ದೂರ ಆಗ್ಬಿಡ್ತಾರ? ಇಲ್ಲ, ನಾನು ಯಾಕೆ ಹಿಂಗೆ ಯೋಚಿಸ್ತಿದ್ದೀನಿ? ನಂದನ್ ಅವರು ನಾನು ದೂರ ಆಗಲೇಬೇಕು. ಆದರೆ ಅದಕ್ಕೂ ಮುಂಚೆ ಅವ್ರಿಗೆ ನಿಜ ಅರ್ಥ ಮಾಡಿಸ್ಬೇಕು. ಅವರು ಪೂರ್ವಿನ ಹೆಂಡತಿಯಾಗಿ ಒಪ್ಕೊಳ್ಳೋ ಹಂಗೆ ಮಾಡಬೇಕು. ಅದು ಹೆಂಗೆ ಸಾಧ್ಯ? ಅವ್ರು ನನ್ನ ಮಾತು ಕೇಳಬೇಕು ಅಂದರೆ ನಾನು ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಮನವರಿಕೆ ಆಗಬೇಕು. ಅವತ್ತು ಬರೆದಿರೋ ಪತ್ರ ಆದರೂ ನನ್ನ ಕೈಲಿದ್ದಿದ್ರೆ ತೋರಿಸಿ ನಂಬಿಸ್ತಿದ್ದೆ. ಅದೂ ಇಲ್ಲ. ಅದೀಗೆಲ್ಲಾಯ್ತೋ ಏನೋ. ಪೂರ್ವಿ, ನೀನ್ಯಾಕೆಲ್ಲ ದೀಪ ಹಚ್ಚದೆ? ಏನು ವಿಶೇಷತೆ ಇವತ್ತು? ಅದು ಏನೂ ಇಲ್ಲ. ಅಕ್ಕ ಬಾವ ಡಾಕ್ಟರ್ ಹತ್ರ ಹೋದ್ರಲ್ಲ, ಬಾವನಿಗೆ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿ ಬಾವ ಬೇಗ ಹುಷಾರಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚಿದೆ ಅಷ್ಟೆ. ಓ, ಸರಿ ಸರಿ. ನಾನು ಅನ್ಕೊಂಡೆ ನಮ್ಮ ಹಾಗೆ ನೀನು ವ್ರತ ಗೀತ ಮಾಡ್ತಿದ್ಯೇನೋ ಅಂತ. ಆದರೆ ನೀನು ಹೇಗೆ ಮಾಡೋದಕ್ಕೆ ಸಾಧ್ಯ? ನಿನಗಿನ್ನೂ ಮದುವೆನೇ ಆಗಿಲ್ವಲ್ಲ. ನಾವು ಯಾರೂ ತಿಂಡಿ ತಿಂದಿಲ್ಲ. ನಾವು ತಿಂದೇ ಹೋದರೂ ಬೇರೆಯವ್ರಿಗೆ ಅಡುಗೆ ಮಾಡಿ ಬಡಿಸೋದು ಈ ಹೆಂಗಸರಿಗೆ ತಪ್ಪಲ್ಲ ನೋಡು. ನೀವ್ಯಾಕೆ ತೊಂದರೆ ತಗೊಳಕ್ಕೆ ಹೋದ್ರಿ? ನಿನಗೆ ಅಂತ ಮಾಡದೆ ಹೋದರೂ ಮನೆಯಲ್ಲಿರೋ ಗಂಡಸರಿಗೆ ಮತ್ತು ನಿಮ್ಮ ಅಕ್ಕನಿಗೂ ಅಡುಗೆ ತಿಂಡಿ ಮಾಡಬೇಕಲ್ಲಮ್ಮ. ಏನೇ ಹೇಳು, ನಿಮ್ಮ ಅಕ್ಕ ತಂಗಿರ ಅದೃಷ್ಟ ಸೂಪರ್ ಆಗಿದೆ. ನಾವೆಲ್ಲ ಈ ವ್ರತ ಮಾಡ್ತಿದ್ರೆ ನಿಮ್ಮ ಅಕ್ಕನಿಗೆ ಆ ಉಪವಾಸ ವ್ರತದ ಚಿಂತೆನೇ ಇಲ್ಲ ನೋಡು. ಅದೇನೋ ತುಂಬ ಕೆಲಸ ಇದೆಯಂತೆ. ಇಂಥ ಟೈಮಲ್ಲಿ ಉಪವಾಸ ಮಾಡೋದು ಬೇಡ ಅಂತ ಅಮ್ಮಾಜಿ ಹೇಳಿದ್ರು. ಇನ್ನು ನಿನಗಿನ್ನೂ ಮದುವೆನೇ ಆಗಿಲ್ವಲ್ಲ. ಹಾಂ, ಅಕ್ಕ ತಂಗಿರಿಬ್ರು ಚೆನ್ನಾಗಿ ಊಟ ಮಾಡಿಕೊಂಡು ಆರಾಮಾಗಿರಿ. ತಗೋ, ಇರಲಿ ತಗೋ. ನಾನಿವತ್ತು ಉಪವಾಸ ಮಾಡ್ತಾ ಇದ್ದೀನಿ. ನನಗೆ ತಿಂಡಿ ಬೇಡ. ವೆರಿ ಗುಡ್ ನಂದನ್, ತುಂಬ ಡೆವಲಪ್ಮೆಂಟ್ಸ್ ಕಾಣಿಸ್ತಾ ಇದೆ. ಎಕ್ಸ್ರೇ ನೋಡಿದ್ದೀನಿ, ಕ್ರ್ಯಾಕ್ ಕೂಡ ಹೀಲ್ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಡಾಕ್ಟರ್. ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು ನಿಮಗನ್ನ. ನಿಮ್ಮನ್ನು ಇಷ್ಟು ದಿನ ಇಷ್ಟು ಚೆನ್ನಾಗಿ ನೋಡಿಕೊಂಡು ಇಷ್ಟು ಬೇಗ ಕ್ಯೂರ್ ಆಗೋ ರೀತಿ ಮಾಡಿದಾರಲ್ಲ ನಿಮ್ಮ ವೈಫ್ ಪದ್ಮಿನಿ ಅವ್ರಿಗೆ. ಥ್ಯಾಂಕ್ ಯು ಡಾಕ್ಟರ್. ನನ್ನ ನೀವು ಯಾರಾದರೂ ಸಹಾಯ ತೊಗೊಂಡೆ ಓಡಾಡಬೇಕು. ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡಿ. ಆಮೇಲೆ ತುಂಬ ಓಡಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಹುಷಾರಾದ್ಮೇಲೂ ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ? ಸರಿ ಡಾಕ್ಟರ್. ಡಾಕ್ಟರ್, ಇವ್ರು ಹಾಲನ್ನ ಕುಡಿಯೋದೇ ಇಲ್ಲ. ಅದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಕುಡೀರಿ ಅಂದ್ರೂ ಕೇಳಲ್ಲ. ಹಣ್ಣು ತರಕಾರಿ ಎಲ್ಲ ತೊಗೊಂಡೋಗಿ ಇವ್ರು ಮುಂದೆ ಹಿಡಿದ್ರು ಬೇಡ ಅಂತಾರೆ. ನೀವಾದರೂ ಸ್ವಲ್ಪ ಹೇಳಿ. ಅಲ್ಲ ನಂದನ್, ನಿಮ್ಮ ವೈಫ್ ನಿಮ್ಗೆ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿ ನೀವು ಕೇಳಬೇಕಲ್ವಾ?
ಬರೀ ಟ್ಯಾಬ್ಲೆಟ್ಸ್ ಮಾತ್ರ ಅಲ್ಲ, ಫ್ರೂಟ್ಸು, ವೆಜಿಟೇಬಲ್ಸು, ಮಿಲ್ಕು ಎಲ್ಲ ತಗೋಬೇಕು. ಚಿಕ್ಕ ಮಗು ಹತ್ರ ಹಠ ಮಾಡಿದ್ರೆ ಅವ್ರು ಹೇಳಿದ್ ಕೇಳಿ. ಓಕೆ, ಇದರಲ್ಲಿ ಟ್ಯಾಬ್ಲೆಟ್ಸ್ ಯಾವ್ದು ಕಂಟಿನ್ಯೂ ಮಾಡಬೇಕು ಅಂತ ನಾನು ಬರೆದಿದ್ದೀನಿ, ರೆಗ್ಯುಲರ್ ಆಗಿ ತೊಗೊಳ್ಳಿ. ಓಕೆ, ಥ್ಯಾಂಕ್ಸ್ ಡಾಕ್ಟರ್. ಥ್ಯಾಂಕ್ ಯು. ನಂದನ್ ಅವ್ರೆ ನಿಂತ್ಕೊಳ್ಳಿ. ಯಾಕಂದ್ ಜೋರಾಗಿ ನಡೀತಿದ್ದೀರಾ? ಡಾಕ್ಟರ್ ಈಗಷ್ಟೇ ಹೇಳಿದ್ರಲ್ವಾ ನಿಧಾನಕ್ಕೆ ನಡೀರಿ ಅಂತ. ನಿಂತ್ಕೊಳ್ಳಿ. ಮುಟ್ಬೇಡ ನೀನು. ಹೇಳಿದ್ದೆ ತಾನೇ ನಿನಗೆ ಒಳಗೆ ಬರಬೇಡ, ನಾನು ಒಬ್ಬನೇ ಹೋಗ್ತೀನಿ ಅಂತ. ಆದರೂ ಯಾಕೆ ಬಂದೆ? ಓ, ನನ್ನ ಹುಷಾರು ಮಾಡಿದ್ದೆ ನೀನಿಲ್ಲದೆ ಇದ್ದಿದ್ರೆ ನಾನು ಇಷ್ಟು ಬೇಗ ಇಷ್ಟು ನಡೆಯೋ ಥರ ಆಗ್ತಾನೆ ಇರಲಿಲ್ಲ ಅಂತ ತೋರಿಸ್ಕೊಳಕ್ಕ. ಅಯ್ಯೋ, ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ? ಖಂಡಿತ ಇಲ್ಲ. ನಾನಿರುವಾಗ ನೀವು ಒಬ್ಬರೇ ಯಾಕೆ ನಡ್ಕೊಂಡು ಹೋಗ್ಬೇಕು ನಂದನ್ ಅವರೇ? ಏನು ನೀನಿರೋದು? ಇಷ್ಟಕ್ಕೂ ಯಾರು ನೀನು ನನಗೆ? ನಾನೇನು ಹುಡುಗಾಟಕ್ಕೆ ಕೋಪ ಮಾಡ್ಕೊಳ್ತಿದ್ದೀನಿ ಅಂದ್ಕೊಂಡಿದ್ಯಾ? ನನಗೆ ನೀನು ಬೇಡ ಅಂದರೆ ಬೇಡ ಅಷ್ಟೇ. ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಏನು? ನಾನು ನಿಮ್ಮ ಕಣ್ಮುಂದೆ ಬರಬಾರ್ದ? ಮತ್ತೆಲ್ಲಿಗೆ ಹೋಗ್ಲಿ ನಂದನ್ ಅವರೇ? ನಾನು ಎಲ್ಗಾದ್ರೂ ಹೋಗು. ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಅಷ್ಟೊಂದು ಕೋಪ ಬಂದೈತಾ? ನೀವು ಕ್ಷಮಿಸ್ಲೇಬಾರ್ದಷ್ಟು ಕೆಟ್ಟೋಳು ಅನಿಸ್ತೈತಾ ನಂದನ್ ಅವರೇ? ಇನ್ನೇನು, ನೀನು ಮಾಡಿರೋ ದ್ರೋಹಕ್ಕೆ ಇಷ್ಟು ದಿನ ನಿನ್ನ ಜೊತೆ ಮಾತಾಡ್ತಿರೋದು, ನಿನ್ನ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ನಂದನ್ ಅವರೇ, ನಾನು ನಿಮಗೆ ಮತ್ತೆ ಹೇಳ್ತಿದ್ದೀನಿ, ನಾನು ನಿಮಗೆ ಯಾವ ದ್ರೋಹನೂ ಮಾಡಿಲ್ಲ. ಅವತ್ತು ನನ್ನ ಪರಿಸ್ಥಿತಿ ಹಂಗಿತ್ತು. ಅದನ್ನು ನಿಮಗೆ ನಾನು ವಿವರವಾಗಿ ಹೇಳೋಣ ಅಂದರೆ ಅದಕ್ಕೂ ಬಿಡ್ತಿಲ್ಲ ನೀವು. ನನಗೆ ಒಂದೇ ಒಂದು ಅವಕಾಶ ಕೊಡಿ. ಏಯ್, ಪ್ಲೀಸ್, ಹೇಳಿದ್ನೇ ಹೇಳಿ 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 ಇರಿಟೇಟ್ ಮಾಡಬೇಡ. ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನೀನು ಏನು ಹೇಳಿದ್ರು ನಾನು ಕೇಳಿಸ್ಕೊಳಲ್ಲ. ತಪ್ಪು ತಪ್ಪೆ. ಅದಕ್ಕೆ ನೀನೆಷ್ಟೇ ಸಮಜಾಯಿಷಿ ಕೊಟ್ಟರು, ಸಮರ್ಥನೆ ಕೊಟ್ಟರು, ವಿವರಣೆ ಕೊಟ್ಟರು ಅದು ಸರಿ ಅನ್ಸ್ಕೊಳಲ್ಲ. ನನ್ನವರೇ, ಪ್ಲೀಸ್, ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ನೀವು? ಆ ಪ್ರೀತಿಗೋಸ್ಕರನಾದರೂ ಒಂದೇ ಒಂದ್ಸಲ ನನ್ನ ಮಾತು ಕೇಳಿಸ್ಕೊಳ್ಳಿ. ಪ್ರೀತಿನ? ಯಾವ ಪ್ರೀತಿ? ನನ್ನ ಪ್ರೀತಿ ಪಡ್ಕೊಳ್ಳೋ ಅರ್ಹತೆ ಇದೆಯಾ ನಿನಗೆ? ನಾನು ಪ್ರೀತಿಸಿದ್ದು ನನ್ನ ಹುಡುಗಿನ, ನನ್ನ ಹೆಂಡತಿ ಆಗೋಳನ್ನ. ಆದರೆ ನೀನು ನನ್ನ ಹೆಂಡತಿ ಆಗಲೇ ಇಲ್ವಲ್ಲ. ಈ ಪ್ರೀತಿ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿದ್ಯಲ್ಲ. ಅವತ್ತು ಮದುವೆ ದಿನ ಡ್ಯಾನ್ಸ್ ಶೋಗೆ ಹೋಗೋವಾಗ ಇದೇ ಪ್ರೀತಿನ ಎಡಗಾಲಲ್ಲಿ ಒತ್ತು ಹೋದ್ಯಲ್ಲ. ಅವತ್ತು ನೆನಪಾಗ್ಲಿಲ್ವ ಈ ಪ್ರೀತಿ? ನನ್ನ ಹೆಂಡ್ತಿನೇ ಅಲ್ಲದೆ ಇರೋಳು, ನನ್ನ ಪ್ರೀತಿಗೆ ಬೆಲೆನೇ ಕೊಡದೇ ಇರೋಳು ನನಗೆ ಬೇಕಾಗಿಲ್ಲ. ಸರಿಯಾಗಿ ಕೇಳಿಸ್ಕೊ, ನೀನು ನನ್ನ ಹಿಂದೆ ಬರಬೇಡ. ನನ್ನ ಯಾವ ಕೆಲಸನೂ ನೀನು ಮಾಡಿಕೊಡ್ಬೇಡ. ಹೆಂಡ್ತಿನೇ ಅಲ್ಲದೆ ಇರೋ ನೀನು ಹೆಂಡ್ತಿಯನ್ನು ಅಧಿಕಾರ ಚಲಾಯಿಸಕ್ಕೆ ಯಾಕೆ ಬರ್ತಾ ಇದೀಯಾ? ಹೊರಟೋಗಿ ನನ್ನ ಜೀವನದಿಂದ.